ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ಮಲಗುತ್ತೇವೆ. ಆದರೆ ನಾವು ಮಲಗುವ ಭಂಗಿಯು ನಮ್ಮ ಇಡೀ ದಿನ ಉತ್ಸಾಹ ಮತ್ತು ದೀರ್ಘಕಾಲದ ಆರೋಗ್ಯವನ್ನು ನಿರ್ಧರಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ತಪ್ಪು ಭಂಗಿಯಲ್ಲಿ ಮಲಗುವುದು ಕೇವಲ ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿಗೆ ಸೀಮಿತವಾಗಿರದೆ ಅದು ರಕ್ತ ಸಂಚಲನ, ಜೀರ್ಣಕ್ರಿಯೆ ಮತ್ತು ಹೃದಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ನೀವು ಪ್ರತಿದಿನ ಬೆಳಗ್ಗೆ ಎದ್ದಾಗ ಸುಸ್ತಾದಂತೆ ಅಥವಾ ಮೈಕೈ ನೋವಿನಿಂದ ಬಳಲುತ್ತಿದ್ದರೆ ಅದಕ್ಕೆ ನಿಮ್ಮ ನಿದ್ರೆಯ ಶೈಲಿಯೇ ಪ್ರಮುಖ ಕಾರಣವಾಗಿರಬಹುದು. ಆದುದರಿಂದ ಈ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯ. ಹೊಟ್ಟೆಯ ಮೇಲೆ ಮಲಗುವ ಅಪಾಯಗಳು. ಬಹಳಷ್ಟು ಜನರು ಹೊಟ್ಟೆಯ ಮೇಲೆ ಮಲಗುವ ಅಭ್ಯಾಸ ಹೊಂದಿರುತ್ತಾರೆ, ಆದರೆ ವೈದ್ಯಕೀಯ ದೃಷ್ಟಿಯಿಂದ ಇದು ಅತ್ಯಂತ ಹಾನಿಕಾರಕ ಭಂಗಿಯಾಗಿದೆ. ಹೀಗೆ ಮಲಗುವುದರಿಂದ ಬೆನ್ನು ಮೂಳೆಯು ನೈಸರ್ಗಿಕ ವಕ್ರತೆ ತಪ್ಪಿ ಅದರ ಮೇಲೆ ಅತಿಯಾದ ಒತ್ತಡ ಬೀಳುತ್ತದೆ ಹಾಗೂ ಉಸಿರಾಟಕ್ಕೆ ಕುತ್ತಿಗೆಯನ್ನು ಒಂದು ಪಕ್ಕಕ್ಕೆ ತಿರುಗಿಸುವುದರಿಂದ ಕುತ್ತಿಗೆಯ ಸ್ನಾಯುಗಳು ಬಿಗಿದು ದೀರ್ಘಕಾಲದ ನೋವು ಕಾಣಿಸಿಕೊಳ್ಳಬಹುದು. ಅಲ್ಲದೆ ಇದು ಆಂತರಿಕ ಅಂಗಗಳ ಮೇಲೆ ಒತ್ತಡ ಹೇರುವುದರಿಂದ ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗಿ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಉದ್ಭವಿಸುತ್ತದೆ. ಅಂಗಾತ ಮಲಗುವಿಕೆ ಮತ್ತು ಅದರ ಮಿತಿಗಳು. ಬೆನ್ನಿನ ಮೇಲೆ ನೇರವಾಗಿ ಅಂಗಾತ ಮಲಗುವುದು ಬೆನ್ನು ಮೂಳೆ ಮತ್ತು ಕುತ್ತಿಗೆಯನ್ನು ಸರಳ ರೇಖೆಯಲ್ಲಿಡಲು ಸಹಾಯ ಮಾಡುತ್ತದೆ. ಇದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಈ ರೀತಿ ಮಲಗುವುದು ಎಲ್ಲರಿಗೆ ಸೂತಕವಲ್ಲ. ವಿಶೇಷವಾಗಿ ಗೊರಕೆ ಹೊಡೆಯುವವರು ಅಥವಾ ಸ್ಲೀಪ್ ಆಪ್ನಿಯಾ ಸಮಸ್ಯೆ ಇರುವವರಿಗೆ ಇದು ಅಪಾಯಕಾರಿ. ಅಂಗಾತ ಮಲಗಿದಾಗ ನಾಲಿಗೆ ಮತ್ತು ಗಂಟಲಿನ ಸ್ನಾಯುಗಳು ಸಡಿಲಗೊಂಡು ಉಸಿರಾಟ ಹಾದಿಯನ್ನು ಕಿರಿದಾಗಿಸಬಹುದು. ಇದರಿಂದ ಆಮ್ಲಜನಕದ ಸರಬರಾಜಿನಲ್ಲಿ ಅಡಚಣೆಯುಂಟಾಗಿ ಹೃದಯದ ಮೇಲೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಎಡಭಾಗಕ್ಕೆ ಮಲಗುವ ಪ್ರಯೋಜನಗಳು. ಆರೋಗ್ಯ ತಜ್ಞರು ಮತ್ತು ಆಯುರ್ವೇದದ ಪ್ರಕಾರ ಎಡಭಾಗಕ್ಕೆ ಮಲಗುವುದು ಮಾನವನ ದೇಹಕ್ಕೆ ಅತ್ಯಂತ ಸೂತಕವಾದ ಕ್ರಮವಾಗಿದೆ. ಈ ರೀತಿ ಮಲಗುವುದರಿಂದ ಹೃದಯಕ್ಕೆ ರಕ್ತದ ಹರಿವು ಸುಲಭವಾಗುತ್ತದೆ ಮತ್ತು ಗುರುತ್ವಾಕರ್ಷಣೆಯ ಬಲದಿಂದಾಗಿ ಜೀರ್ಣಕ್ರಿಯೆಯಲ್ಲಿ ಕಲ್ಮಶಗಳು ಸುಲಭವಾಗಿ ಕೆಳಗೆ ಚಲಿಸಿ ಮಲಬದ್ಧತೆ ನಿರ್ವಹಣೆಯಾಗುತ್ತದೆ. ಮುಖ್ಯವಾಗಿ ಎಡಭಾಗಕ್ಕೆ ಮಲಗುವುದು ಹೊಟ್ಟೆಯಲ್ಲಿನ ಆಮ್ಲವು ಅನ್ನನಾಳಕ್ಕೆ ಮರಳದಂತೆ ತಡೆಯುವುದರಿಂದ ಎದೆಗುರಿ ಮತ್ತು ಆಸಿಡಿಟಿಯಿಂದ ಬಳಲುವವರಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಒಂದು ಸಣ್ಣ ಬದಲಾವಣೆಯು ನಿಮ್ಮ ಜೀವನ ಶೈಲಿಯಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ತರಬಲ್ಲದು. ನೀವು ಎಡಭಾಗಕ್ಕೆ ಮಲಗುವಾಗ ಮೊಣಕಾಲುಗಳ ಮಧ್ಯೆ ಒಂದು ಸಣ್ಣ ದಿಂಬನ್ನು ಇಟ್ಟುಕೊಂಡರೆ ಅದು ಸೊಂಟ ಮತ್ತು ಬೆನ್ನು ಮೂಳೆಗೆ ಹೆಚ್ಚಿನ ಆಧಾರ ನೀಡುತ್ತದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಆದುದರಿಂದ ಹಿಂದೆ ನಿಮ್ಮ ಮಲಗುವ ರೀತಿಯನ್ನು ಸರಿಪಡಿಸಿಕೊಳ್ಳಿ ಮತ್ತು ಉತ್ತಮ ನಿದ್ರೆಯ ಮೂಲಕ ದೀರ್ಘಕಾಲ ಅನಾರೋಗ್ಯಗಳಿಂದ ದೂರವಿರಿ. ಈ ಮಾಹಿತಿ ಉಪಯೋಗವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರ ಆರೋಗ್ಯಕ್ಕಾಗಿ ಈ ವಿಡಿಯೋವನ್ನು ಹಂಚಿಕೊಳ್ಳಿ.